ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪದ ಕೇಸ್ ಇನ್ನೂ ಕೂಡ ನಿಗೂಢವಾಗಿದೆ. ಅನಾಮಿಕ ವ್ಯಕ್ತಿ ಇಲ್ಲೇ ಶವ ಹೂತಿದ್ದೀರಿ ಹುಡುಕಿ ಅಂತ ಹಠ ಹಿಡಿದ. ಎಸ್ಐಟಿ ಪೊಲೀಸರು ನಿನ್ನೆ ನೆಲೆ ಅಗದ್ರು, ಶವ ಮಾತ್ರ ಸಿಗಲಿಲ್ಲ. ಇವತ್ತು ಎಸ್ಐಟಿ ಶೋಧ ಮುಂದುವರಿಯಲಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಜಾಗಗಳೆಷ್ಟು? ದೂರುದಾರ ತೋರಿಸಿರುವ ಜಾಗಗಳಲ್ಲಿ ಅಡಗಿದೆಯೇ ಶವರಹಸ್ಯ. 15-20 ವರ್ಷಗಳ ಹಿಂದೆ ಹೂತಿಟ್ಟಿದ್ದ ಶವಗಳ ಅವಶೇಷಗಳು ಈಗಲೂ ಧರ್ಮಸ್ಥಳದ ಮಣ್ಣಲ್ಲೇ ಇದೆಯಾ? ಇಂಥ ನೂರಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕಾಡುತ್ತಿದೆ ಎಸ್ಐಟಿ ಟೀಮ್. ಒಟ್ಟು 13 ಕಡೆ 13 ಶವಗಳನ್ನು ಹೂತಿದ್ದೀನಿ ಅಂತ ಅನಾಮಿಕ ಮುಸುಕುಧಾರಿ ತೋರಿಸಿದ್ದ. ಆ ಜಾಗಗಳನ್ನೆಲ್ಲ ಮಾರ್ಕ್ ಮಾಡಿ ರಾತ್ರಿಯಿಡೀ ಶಸ್ತ್ರಾಸ್ತ್ರಗಳ ಜೊತೆ ನಕ್ಸಲ್ ನಿಗ್ರಹ ಪಡೆಯನ್ನು ಭದ್ರತೆಗೆ ಹಾಕಿದ್ರು. ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಪಾಯಿಂಟ್ ನಂಬರ್ 1ನಲ್ಲಿ ಉತ್ಖನನದ ಕೆಲಸ ಶುರುವಾಯಿತು. ಕಳೇಬರಗಳು ಸಿಕ್ಕಿದ್ರೆ ಅದನ್ನ ಸಂಗ್ರಹಿಸಿಕೊಳ್ಳಲು ಬಟ್ಟೆಗಳು, ಪ್ಲಾಸ್ಟಿಕ್ ಕವರ್ಗಳನ್ನೂ ತಂದ್ರು. ಕೊನೆಗೆ ಗುರುತು ಮಾಡಿದ್ದ ಕಾಡಿನ ಮಧ್ಯಭಾಗದಲ್ಲಿ ಸಮಾಧಿ ಮಾಡಿದ್ದು ಇಲ್ಲೇ ಅಂತ ಅನಾಮಿಕ ತೋರಿಸಿದ ಜಾಗದಲ್ಲಿ ಗುಂಡಿ ಅಗೆಯೋ ಕೆಲಸ ಶುರು ಮಾಡಿದ್ರು. ಇದೇ ಜಾಗದಲ್ಲಿ ಶವ ಹೂತಿದ್ದೀನಿ ಅಂತ ಹೇಳುತ್ತಿದ್ದೀರಾ, ಎಲ್ಲಿ ಸರಿಯಾಗಿ ಹೇಳಿ ಅಂತ ಅನಾಮಿಕನನ್ನ ಡಿಐಜಿ ಪ್ರಶ್ನಿಸಿದ್ರು. ಇಲ್ಲಿವರೆಗೂ 4 ಅಡಿಯಷ್ಟು ಸುತ್ತಳತೆ ಅಗೆಯಲಾಗಿದೆ, ಯಾವ ಕುರುಹುಗಳೂ ಸಿಕ್ಕಿಲ್ಲ, ಮತ್ತೆ ಯೋಚಿಸಿ ಹೇಳಿ ಅಂತ ಮುಸುಕುಧಾರಿಗೆ ಕೇಳಿದ್ರು. ಆಗ ಮಾಸ್ಕ್ ಮ್ಯಾನ್, ಇದೇ ಜಾಗದಲ್ಲೇ ಶವ ಹೂತಿದ್ದು ನನಗೆ ಚೆನ್ನಾಗಿ ನೆನಪಿದೆ, ಮಳೆ ನೀರು ನದಿ ನೀರಿನಿಂದ ಮಣ್ಣು ಶೇಖರಣೆ ಆಗಿದೆ ಅನ್ಸುತ್ತೆ, ಕನಿಷ್ಠ 8-10 ಅಡಿ ಆಳವನ್ನ ಇದೇ ಜಾಗದಲ್ಲಿ ಅಗೆದು ನೋಡಿ, ಜೆಸಿಬಿಯಿಂದ ಅಗೆಸಿ ಸಾಕ್ಷಿ ಸಿಗುತ್ತೆ ಅಂತ ಅನುಚೇತ್ ಅವರಿಗೆ ಸಲಹೆ ಕೊಟ್ಟ. ಎಸ್ಐಟಿ ತಂಡದವರ ಪ್ರತಿಯೊಂದು ಪ್ರಶ್ನೆಗೂ ದೂರುದಾರ ವ್ಯಕ್ತಿ ತಾನು ಶವ ಹೂತಿರೋದು ಇಲ್ಲೇ ಹುಡುಕಿ ಅಂತ ಹಠ ಹಿಡಿದ. ಕೊನೆಗೆ ಡಿಐಜಿ ಅನುಚೇತ ಅಧಿಕಾರಿಗಳನ್ನೆಲ್ಲ ಸ್ಥಳದಿಂದ ಹೊರಗೆ ಕಳಿಸಿದ್ರು. ಆದಷ್ಟು ಬೇಗ ಜೆಸಿಬಿಯನ್ನು ತರಲು ಸೂಚಿಸಿದ್ರು. ಅನುಚೇತ್ ಹೇಳಿದ 10 ನಿಮಿಷಕ್ಕೆ ಸ್ಥಳಕ್ಕೆ ಜೆಸಿಬಿನೂ ಬಂತು. ಭದ್ರತೆಗೆ ಸಿಬ್ಬಂದಿಯನ್ನ ಬಿಟ್ಟು ಎಲ್ಲರಿಗೂ ಊಟಕ್ಕೆ ಬ್ರೇಕ್ ನೀಡಲಾಗಿತ್ತು. ಪಾಯಿಂಟ್ ನಂಬರ್ 1ರ ಬಳಿ ಜೆಸಿಬಿ ಬಂತು. ಅದೇ ವೇಳೆಗೆ ಡಿಐಜಿ ಅನುಚೇತ್, ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗಿಸ್ ನೇತೃತ್ವದ ತಂಡವೂ ಅಲ್ಲೇ ಇತ್ತು. ಅಧಿಕಾರಿಗಳ ಸಮ್ಮುಖದಲ್ಲೇ ಉತ್ಖನನ ಕಾರ್ಯ ನಡೆಯಿತು. ಫಸ್ಟ್ ಪಾಯಿಂಟ್ನಲ್ಲಿ ಕಳೇಬರ ಪತ್ತೆ ಹಚ್ಚಲು ಶ್ವಾನದಳ ಆಗಮಿಸಿತು. ಶ್ವಾನದಳದಿಂದ ಪರಿಶೀಲನೆಯೂ ನಡೆಯಿತು. ಜೆಸಿಬಿ, ಶ್ವಾನದಳ ಎಲ್ಲದರ ಶೋಧನೆಯಲ್ಲೂ ಪಾಯಿಂಟ್ ನಂಬರ್ 1ರಲ್ಲಿ ಏನೇನೂ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 1ರಲ್ಲಿ 15 ಅಡಿ ಅಗಲ, 8 ಅಡಿ ಆಳ ತೆಗೆಯಲಾಯಿತು. ಯಾವುದೇ ಕಳೇಬರ ಅಥವಾ ಏನೂ ಸಿಗದ ಕಾರಣಕ್ಕೆ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯ ನಿಲ್ಲಿಸಿದ್ರು. ಏನೂ ಸಿಗದ ಕಾರಣಕ್ಕೆ ಬರಿಗೈನಲ್ಲೇ ವಾಪಸ್ಸಾಯಿತು ಎಸ್ಐಟಿ ಟೀಮ್. ಅನಾಮಿಕ ವ್ಯಕ್ತಿಯನ್ನೂ ಸ್ಥಳದಿಂದ ಕರೆದೊಯ್ಯಲಾಯಿತು. ದಿನಕ್ಕೊಂದೇ ಜಾಗದಲ್ಲಿ ಅಗೀತಾರಾ ಅಥವಾ ಏಕಕಾಲದಲ್ಲಿ ಉಳಿದ ಪಾಯಿಂಟ್ಗಳಲ್ಲಿಯೂ ಅಗೆಯುವ ಕೆಲಸ ಮಾಡ್ತಾರಾ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.